ಹಾಯ್ ಫ್ರೆಂಡ್ಸ್, ಈಜಿ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಈ ರೆಸಿಪಿಯಲ್ಲಿ ಮಹಾರಾಷ್ಟ್ರದ ತುಂಬಾ ಫೇಮಸ್ ಆದಂತಹ ಕೊತ್ತಂಬರಿ ವಡಿ ಯಾವ ರೀತಿ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ. ಮಾಡೋದು ತುಂಬಾ ಸುಲಭ, ತುಂಬಾ ಅದ್ಭುತ ರುಚಿಯಾಗಿರುತ್ತೆ. ನೀವು ಸಾಸ್ ಜೊತೆ ಅಥವಾ ಗ್ರೀನ್ ಚಟ್ನಿ ಜೊತೆ ಕೂಡ ತಿನ್ನಬಹುದು, ಹಾಗೆ ಕೂಡ ತಿನ್ನಬಹುದು. ಸೊ ಬನ್ನಿ ತಡಕ್ ಮಾಡೋದು ರೆಸಿಪಿಯನ್ನು ಶುರು ಮಾಡೋಣ. ಇವಾಗ ಒಂದು ಸೂಡಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ. ಮಾರ್ಕೆಟ್ನಿಂದ ತಂದ ಮೇಲೆ ಈ ಕೊತ್ತಂಬರಿಯನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಡ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನೀವು ಕೂಡ ಅದೇ ರೀತಿಯಾಗಿ ತೊಳೆದುಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು. ಡ್ರೈ ಮಾಡ್ಕೊಂಡಿದ್ಮೇಲೆ ಇವಾಗ ಚಿಕ್ಕದಾಗಿ ಈ ರೀತಿ ಸೀಸರ್ನಿಂದ ಅಥವಾ ಚಾಕುನಿಂದ ಕಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಕೊತ್ತಂಬರಿಯನ್ನು ಕಟ್ ಮಾಡ್ಕೊಳ್ಬೇಕು. ತುಂಬಾನೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಪೂರ್ತಿಯಾಗಿ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಟ್ ಮಾಡಿದ್ಮೇಲೆ ಈ ಕೊತ್ತಂಬರಿ ಸೊಪ್ಪು 2-2.5 ಕಪ್ ಆಗುವಷ್ಟು ಕೊತ್ತಂಬರಿ ಇದೆ ಇದು. ಇವಾಗ ಇದಕ್ಕೆ 1 ಕಪ್ ನಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ, ಹಾಗೂ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿಕೊಳ್ಳುವುದರಿಂದ ಕೊತ್ತಂಬರಿ ವಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಕಡಲೆ ಹಿಟ್ಟು ಹಾಕಿಕೊಳ್ಳುವಾಗ ಇಷ್ಟೇ ಅಂತ ಏನಿಲ್ಲ, ನೋಡ್ಕೊಂಡು ಹಾಕಿಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಮೊದಲಿಗೆ 1 ಕಪ್ ನಷ್ಟು ಕಡಲೆ ಹಿಟ್ಟು ಹಾಕಿಕೊಂಡಿದ್ದೇನೆ. ಒಂದು ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನನ್ನು ಕೈಯಿಂದ ಕ್ರಶ್ ಮಾಡಿ ಇದರಲ್ಲಿ ಹಾಕಿಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಸಣ್ಣ ಚಮಚದಿಂದ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿಣ, ಒಂದು ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಅಥವಾ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬಹುದು. ಒಂದು ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕಿಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ. ಖಾರದ ಪುಡಿ ಇಲ್ಲಿ ನಾನು ಕಡಿಮೆ ಹಾಕಿಕೊಂಡಿದ್ದೇನೆ, ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡೋದರಿಂದ. 1-2 ಹಸಿಮೆಣಸಿನ್ಕಾಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಹಾಕಿಕೊಳ್ಳಿ. ಇದು ತೀರಾ ಖಾರ ಇರೋದ್ರಿಂದ 2 ಉಪಯೋಗಿಸ್ಕೊಂಡಿದ್ದೇನೆ. ನೀವು ಖಾರ ನೋಡ್ಕೊಂಡು ಹಾಕಿಕೊಳ್ಬಹುದು. ಒಂದು ಸ್ವಲ್ಪ ಹಿಂಗ್ ಹಾಕಿಕೊಳ್ಳಿ. ಒಂದು ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿಕೊಳ್ಳಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ನೀರು ಹಾಕದೇನೆ ಚೆನ್ನಾಗಿ ಮೊದಲಿಗೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಂದ್ಸಲ ಕೊತ್ತಂಬರಿ ಸೊಪ್ಪು ತೊಳೆದ ಮೇಲೆ ಪೂರ್ತಿಯಾಗಿ ನೀರಿಲ್ದಂತೆ ಡ್ರೈ ಮಾಡ್ಕೊಳ್ಳೋದೇನೆ ಹಾಗೆ ಯೂಸ್ ಮಾಡಿದ್ರೆ ಸ್ವಲ್ಪ ನೀರಿರುತ್ತೆ. ಆವಾಗ ಈ ಕಡಲೆ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಅಂಟಿಕೊಳ್ಳುತ್ತೆ ಈ ಕೊತ್ತಂಬರಿ ಸೊಪ್ಪಿಗೆ. ಹಾಗಾಗಿ ಮೊದಲಿಗೆ ನೀರು ಹಾಕದೇನೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕು ಅಂದ್ರೆ ನೀರು ಹಾಕಿಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಇಲ್ಲಿ ನಾನು 1 ಕಪ್ ನಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ. ಮತ್ತೆ ನೀರು ಹಾಕದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇವಾಗ ನೀರನ್ನು ಹಾಕಿಕೊಳ್ಳೋಣ. ನೀರು ಹಾಕಿಕೊಳ್ಳುವಾಗ ಡೈರೆಕ್ಟ್ ಆಗಿ ಹಾಕಿಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಕೈಯಲ್ಲಿ ಸ್ವಲ್ಪನೇ ನೀರು ತೆಗೆದುಕೊಂಡು ಇದರಲ್ಲಿ ಕೈಯಿಂದ ನೀರು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರ ಹದ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಇನ್ನು ಸ್ವಲ್ಪ ನೀರು ಬೇಕು. ಈ ರೀತಿ ಕೈಯಲ್ಲೇ ಸ್ವಲ್ಪ ನೀರು ತೆಗೆದುಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ತರ ನಾದ್ಕೊಳ್ಳಿ. ಇದು ಕಲಿಸ್ಕೊಳ್ಳುವಾಗ ಜಾಸ್ತಿ ನೀರು ಹಿಡಿದಿಲ್ಲ, ಒಂದು 3-4 ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಿಡಿಯಿತು. ಇವಾಗ ನಾದ್ಕೊಂಡಿದ್ದಾಗಿದೆ, ಕೈಗೆಲ್ಲ ಅಂಟಿದೆ ಈ ಹಿಟ್ಟು. ಈ ರೀತಿ ಚಮ್ಮಚಿನಿಂದ ಕ್ಲೀನ್ ಮಾಡ್ಕೊಳ್ಳಿ. ತಟ್ಟೆಗೂ ಸ್ವಲ್ಪ ಅಂಟಿದೆ, ಅದನ್ನು ಕೂಡ ಚಮ್ಮಚಿನಿಂದ ಕ್ಲೀನ್ ಮಾಡ್ಕೊಳ್ಳಿ. ಇದರ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಮತ್ತೆ ಒಂದ್ಸಲ ನಾದ್ಕೊಳ್ಳಿ. ಇದು ಇವಾಗ ರೆಡಿ ಆಗಿದೆ. ಇದನ್ನು ನಾನು ಕುಕ್ಕರ್ನ ಡಬ್ಬೆಯಲ್ಲಿ ಹಾಕ್ತಾ ಇದ್ದೇನೆ. ಕುಕ್ಕರ್ನ ಡಬ್ಬೆಯಲ್ಲಿ ಹಾಕೋದಕ್ಕಿಂತ ಮುಂಚೆ ಕುಕ್ಕರ್ನ ಡಬ್ಬೆಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸವರ್ಕೊಳ್ಳಿ. ಎಣ್ಣೆ ಸವರಿದ ಮೇಲೆ ಕೊತ್ತಂಬರಿ ವಡೆಯ ಹಿಟ್ಟನ್ನು ಈ ರೀತಿ ಡಬ್ಬೆಯಲ್ಲಿ ಹಾಕಿಕೊಂಡು ಕೈಯಿಂದ ಚೆನ್ನಾಗಿ ಈ ರೀತಿ ಒಂದೇ ಸಮ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪವಾಗಿ ಬರ್ಬೇಕಂತ ಹೇಳಿ ನಾನಿಲ್ಲಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಲ್ಲ. ಸ್ವಲ್ಪ ವಡೆ ದಪ್ಪವಾಗಿದ್ರೆ ಚೆನ್ನಾಗಿರುತ್ತೆ ತಿನ್ನುವಾಗ ಕೂಡ. ಇವಾಗ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ. ಮೇಲ್ಗಡೆಯಿಂದ ಸ್ವಲ್ಪ ಎಳ್ಳನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಎಳ್ಳು ಹಾಕಿದ್ಮೇಲೆ ಒಂದ್ಸಲ ಕೈಯಿಂದ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾವು ಸ್ಟಿಮ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ನಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ. ಸ್ಟ್ಯಾಂಡ್ ಮುಳುಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. ಹಾಗೇನೆ ಕುಕ್ಕರ್ ಕಪ್ಪಾಗಬಾರ್ದಂದ್ರೆ ಕೆಳಗಡೆ ಲಿಂಬೆ ಹಣ್ಣಿನ ರಸ ಹಿಂಡಿದ ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನು ಈ ಕೆಳಗಡೆ ಹಾಕಿಕೊಳ್ಳಿ. ಈ ರೀತಿ ಮಾಡೋದರಿಂದ ಕಪ್ಪಾಗುವುದಿಲ್ಲ. ಇವಾಗ ಕುಕ್ಕರ್ನ ಡಬ್ಬೆಯನ್ನು ಕುಕ್ಕರ್ನಲ್ಲಿ ಇಟ್ಟುಕೊಂಡು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಮೇಲ್ಗಡೆಯಿಂದ ಸಿಟ್ಟಿ ಇರುತ್ತಲ್ಲ ಅದನ್ನು ತೆಗೆದುಕೊಳ್ಳಿ. ವಿಸಲ್ ತೆಗೆದ ಮೇಲೆ ಗ್ಯಾಸ್ ಮೀಡಿಯಂನಲ್ಲಿಟ್ಟು
ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಬೇಕು. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ನ ಮುಚ್ಚಳವನ್ನು ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಅಂತ, ಕೈಗೆ ಅಂತಾ ಇಲ್ಲ. ಇದು ಪರ್ಫೆಕ್ಟ್ ಆಗಿ ಬೆಂದಿದೆ. ಇದು ಪೂರ್ತಿಯಾಗಿ ತಣ್ಣಗಾಗಲು ಬಿಡಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇಲ್ಲಿ ನಾನು ಸ್ಕ್ವಯರ್ನಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿದಾದ ನಂತರ ಒಂದೊಂದಾಗಿ ಬಿಡಿಸ್ಕೊಳ್ಳೋಣ. ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇವಾಗ ಇದನ್ನು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆಯನ್ನು ಹಾಕಿಕೊಂಡು ಕೊತ್ತಂಬರಿ ವಡಿಯನ್ನು ಎಣ್ಣೆಯಲ್ಲಿ ಒಂದೊಂದಾಗಿ ನಿಧಾನವಾಗಿ ಹಾಕಿಕೊಳ್ಳಿ. ಒಂದ್ ಕಡೆ ಚೆನ್ನಾಗಿ ಫ್ರೈ ಆಗಿದೆ, ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ. ಮತ್ತೊಂದು ಕಡೆ ಕೂಡ ಇದೇ ರೀತಿಯಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಮೀಡಿಯಂನಲ್ಲಿಟ್ಟೆ ಈ ಪ್ರೊಸೆಸ್ ಮಾಡಿ. ಒಂದ್ ವೇಳೆ ಗ್ಯಾಸ್ ಫಾಸ್ಟ್ ಆಗಿಟ್ಟು ಫ್ರೈ ಮಾಡ್ಕೊಂಡ್ರೆ ಮೇಲ್ಗಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ, ಆದರೆ ಒಳಗಡೆ ಹಸಿಯಾಗಿರುತ್ತೆ. ಅದರಿಂದ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಈ ರೀತಿ ಎರಡೂ ಬದಿಗೂ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಇಲ್ಲಿ ನಾನು ಗೋಲ್ಡನ್ ಕಲರ್ ಬರುವವರೆಗೂ ಎರಡೂ ಬದಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಆಗಿದೆ. ಮಾಡಿರುವ ಕುಕ್ಕರ್ನ ಡಬ್ಬೆಯಲ್ಲೇ ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ವಡಿ ರೆಡಿಯಾಗಿದೆ ತಿನ್ನೋಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಕೊತ್ತಂಬರಿ ವಡಿ ಯಾವ ರೀತಿ ಕುಕ್ಕರ್ನಲ್ಲಿ ಮಾಡ್ಕೊಳ್ಬಹುದು ಅಂತ. ತುಂಬಾನೇ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ನೀವು ಇದನ್ನು ಗ್ರೀನ್ ಚಟ್ನಿ ಮತ್ತು ಸಾಸ್ ಜೊತೆ ತಿನ್ನಬಹುದು. ಇಲ್ಲಿ ನಾನು ಗ್ರೀನ್ ಚಟ್ನಿ ಮತ್ತು ಸಾಸ್ ಜೊತೆ ಸರ್ವ್ ಮಾಡಿದ್ದೇನೆ. ಹಾಗೂ ಮಾರ್ಕೆಟ್ನಲ್ಲಿ ಕೊತ್ತಂಬರಿ ಸೊಪ್ಪು ತುಂಬಾನೇ ಕಡಿಮೆ ಬೆಲೆಗೆ ಬರ್ತಾ ಇದೆ. ಒಂದ್ಸಲ ಈ ಕೊತ್ತಂಬರಿ ವಡಿ ಮಾಡಿದ್ರೆ ನೀವು ಪದೇ ಪದೇ ಇದೇ ರೀತಿಯಾಗಿ ಮಾಡ್ಕೊಂಡು ತಿಂತೀರಾ. ಅಷ್ಟು ಅದ್ಭುತ ರುಚಿಯಾಗಿರುತ್ತೆ. ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೀ ಜೊತೆ ಕೂಡ ತಿನ್ನಬಹುದು. ಇವತ್ತಿನ ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.